ಮಾಡಬೇಡಿ. ಹೌದು ಬಾವ, ಟೀಚರ್ ಅಮ್ಮ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಬದುಕನ್ನೇ ಹಾಳು ಮಾಡಿಬಿಟ್ಟೆ ಬಾವ. ನೊಂದ್ಕೋಬೇಡಿ ಅದಕ್ಕಿವ. ನಾನು ಹನೇನಾಗೆ ಟೀಚರ್ ಅಮ್ಮನ ಹೆಸರು ಬರ್ತಿಲ್ಲ ಅಂದ್ಮ್ಯಾಕೆ ನೀವೇನು ಮಾಡೋಕ್ಕಾಯ್ತದೆ, ಹೋಗ್ಲಿ ಬಿಡಿ. ಅವ್ರ ಬಗ್ಗೆ ನೀವೆಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ರಿ. ನೀವು ಯಾಕೆ ಚಂಚಲನ್ ಮದುವೆ ಆಗ್ತಿದ್ದೀರಾ? ನಿಮ್ಗೆ ಮದುವೆ ಬೇಡ ಅಂತ ಹೇಳಿ ಬಾವ. ಹಂಗೆ ಹೇಳೋಕ್ಕಾಗಕ್ಕಿಲ್ಲ ಅದಕ್ಕಿವ. ನಾನು ಅವ ಮಾತು ಕೊಟ್ಬಿಟ್ಟೇವಿ. ಇವನೊಬ್ಬ ಸತ್ಯ ಹರಿಶ್ಚಂದ್ರನ್ ತುಂಡು. ಮಾತು ಕೊಟ್ಟಿದ್ದೀರಾ ಅಂದ್ ಮಾತ್ರಕ್ಕೆ ಮನ್ಸು ಕೊಟ್ಟಿರೋ ಹುಡುಗಿನ ಬಿಟ್ಬಿಡ್ತೀರಾ? ಮನ್ಸನ್ನ ಒಬ್ಳಿಗೆ ಕೊಟ್ಟು ಇನ್ನೊಬ್ಳು ಕುತ್ತಿಗೆಗೆ ತಾಳಿ ಕಟ್ತಿದ್ದೀರಲ್ಲ, ತಪ್ಪಲ್ವಾ ಭಾವ ಅದು? ಮನ್ಸಲ್ಲಿ ಸಂಸಾರ ಮಾಡಕ್ ಹೇಗ್ ಸಾಧ್ಯ ಹೇಳಿ? ನನಗೆ ಮಾತ್ರ ಇದನ್ನ ಕಲ್ಪನೆನೂ ಮಾಡ್ಕೊಳಕ್ ಆಯ್ತಿಲ್ಲ ಅದಕ್ಕೆವ. ಆದ್ರೆ ನನಗೇನು ಮಾಡಕ್ಕಾಯ್ತಿಲ್ಲ. ಯಾಕಾಗಲ್ಲ ಭಾವ? ಹೋರಾಡಿ ಭಾವ, ಹೋರಾಡಿ ನಿಮ್ ಪ್ರೀತಿನ ಉಳಿಸ್ಕೊಳ್ಳಿ. ನಮ್ ಪ್ರೀತಿ ಅಲ್ಲ ಅದಕ್ಕೆವ, ಬರೀ ನನ್ನ ಪ್ರೀತಿ. ಟೀಚರ್ ಅಮ್ಮ ನನ್ನ ಯಾವತ್ತೂ ಇಷ್ಟಪಟ್ಟಿರ್ಲಿಲ್ಲ, ನನ್ನ ಪಿರುತಿನೇ ಮಾಡಿರ್ಲಿಲ್ಲ. ಅವ್ರ ಪಿರುತಿನೇ ಇಲ್ಲ ಅಂದ್ಮ್ಯಾಕೆ ಉಳಿಸ್ಕೊಡೋ ಮಾತಿರ್ಲಿ. ಅವ್ರು ನಿನ್ನ ಪ್ರೀತಿ ಮಾಡ್ತಿಲ್ಲ ಅಂತ ನೀವ್ ಹೇಗ್ ಅನ್ಕೋತೀರ ಭಾವ? ಬೇರೆ ಹುಡುಗನ ಮದುವೆ ಆಯ್ತವ್ರೆ, ಇದಕ್ಕಿನ್ನ ಸಾಕ್ಷಿ ಬೇಕಾ ಅದಕ್ಕೆವ? ಇವಾಗ ನೀವು ಬೇರೆ ಹುಡುಗಿನ ಮದ್ವೆ ಆಗ್ತಿದ್ದೀರಾ ಅಂದ್ ಮಾತ್ರಕ್ಕೆ ನಿಮ್ಗೆ ಈ ಮದ್ವೆ ಒಪ್ಕೆ ಇದೆಯಾ? ಅದೇ ತರ ಟೀಚರ್ ಅಮ್ಮನು ಯಾವ್ದೋ ಒತ್ತಡಕ್ಕೆ ಕಟ್ ಬಿದ್ದಿರ್ಬೋದು. ನೀನು ಚಂಚಲಮ್ಮನ ಮದುವೆ ಆಗಕ್ಕೆ ಒಪ್ಕೊಂಡಿದ್ಯಾ ತಾನೆ? ಹಂಗಿದ್ಮೇಲೆ ಚಂಚಲಮ್ಮನ ಮೇಲೆ ನಿನಗೆ ಮನ್ಸಾಯ್ತಾ? ಇಲ್ಲ ತಾನೆ? ಪರಿಸ್ಥಿತಿ ಒತ್ತಡ ಯಾವ ಥರ ಇರ್ತದೆ ಏನೋ. ಒಂದೇ ಒಂದ್ಕಿಂತ ಟೀಚರ್ ಅಮ್ಮನ ನೇರವಾಗಿ ಭೇಟಿಯಾಗಿ ಮಾತಾಡ್ಬಿಡೋಣ. ಇಲ್ಲ ಅಂದ್ರೆ ನಿನ್ನ ಜೀವನ ನರಕ ಆಗೋಯ್ತದೆ ರುದ್ರಣ್ಣ. ಮಾತಾಡಿ ಭಾವ. ಹಂಗೆಲ್ಲ ಏನು ಇರಲ್ಲ ಅದಕ್ಕೆವ. ಮನ್ಸಿದ್ದೆ ಮದುವೆ ಹಾಕಿ ಅವರು ನನ್ನ ಥರ ಅಲ್ಲ. ಅವರು ತುಂಬ ಧೈರ್ಯವಂತರು, ಬುದ್ಧಿವಂತರು. ಮಾತಾಡೋರ್ಗೆಲ್ಲ ಧೈರ್ಯ ಇದೆ ಅಂತ ಅನ್ಕೊಳ್ಳೋದೇ ಒಂದ್ ದೊಡ್ಡ ತಪ್ಪು. ಇಲ್ಲ ಅದಕ್ಕೆವ, ಟೀಚರ್ ಅಮ್ಮ ಇಷ್ಟಪಟ್ಟೆ ಈ ಮದುವೆ ಆಯ್ತವ್ರೆ. ಅದ್ ಹೇಗೆ ಹೇಳ್ತೀರಾ? ಶಶಾಂಕ್ ಓದಿರೋರು, ವಿದ್ಯಾವಂತರು, ಒಳ್ಳೆ ಕೆಲಸದಾಗಿರೋರು. ಅಂಥವ್ರನ್ನ ಬಿಟ್ಟು ನನ್ನಂಥವ್ರನ್ನ ಯಾಕೆ ಪಿರುತಿ ಮಾಡ್ತಾರೆ ಇವಳೆ? ಆದ್ರೂ ಬೇಡ ಅದಕ್ಕೆವ, ಇನ್ನೇನು ಮಾತಾಡಬೇಡಿ. ಹಂಗಲ್ಲ ಭಾವ. ಈ ವಿಚಾರದಲ್ಲಿ ನನ್ನ ಬಲವಂತ ಮಾಡಬೇಡಿ ಅದಕ್ಕೆವ. ಅಂದ್ರೆ ನೀವ್ ನಿಮ್ ಪ್ರೀತಿನ ಬಿಟ್ಕೊಟ್ಬಿಡ್ತೀರಾ? ಪಡ್ಕೊಳ್ಳೋದಕ್ಕಿಂತ ಬಿಟ್ಕೊಡೋದ್ರಲ್ಲೇ ಸ್ಯಾನೆ ಸಂತೋಷ ಐತೆ. ನಾನಂತೂ ನಾನು ಆಸೆ ಪಟ್ಟಂಗೆ ಮದುವೆ ಆಗಕ್ಕಾಗಲಿಲ್ಲ. ಕಡೆ ಪಕ್ಷ ಟೀಚರ್ ಅಮ್ಮ ಆದರೂ ಅವ್ರು ಇಷ್ಟಪಟ್ಟಂಗೆ ಮದುವೆ ಆಗಿ ಸಂತೋಷವಾಗಿರಲಿ. ಈ ಮದ್ವೆ ಆದ್ರೆ ಟೀಚರ್ ಅಮ್ಮ ನಿಜವಾಗ್ಲೂ ಚೆನ್ನಾಗಿರಲ್ಲ ಭಾವ. ಆ ಶಶಾಂಕ್ ಮತ್ತೆ ಅವ್ರ ಮನೆಯವರು ನೀವ್ ಅನ್ಕೊಂಡಷ್ಟು ಒಳ್ಳೆಯವ್ರಲ್ಲ. ಅಮ್ಮವ್ರೆ, ದಿನೇ ದಿನೇ ಆ ಮಣಿ ಕಾಟ ಜಾಸ್ತಿ ಆಗ್ತಿದೆ. ಎಲ್ಲಿ ಅವನಿಂದಾಗಿ ನನ್ನ ಮಗನ ಜೀವನ ಹಾಳಾಗೋಗುತ್ತಂತ ಭಯ ಆಗ್ತಿದೆ. ಹೌದು, ನಾವೆಲ್ಲ ಇದ್ದಾಗಲೇ ಮನೆಗೆ ನುಗ್ದ, ನಮ್ಮ ಕಣ್ಮುಂದೆನೆ ಅಕ್ಷರನ್ ಜುಟ್ಟು ಹಿಡ್ಕೊಂಡ. ಏನು ಹೆಣ್ಮಗಿ ಜುಟ್ಟು ಕೈ ಹಾಕೋಷ್ಟು ಧೈರ್ಯನ ಅವನಿಗೆ? ಅಯ್ಯೋ, ಅವ್ನು ತುಂಬಾ ಕ್ರೂರಿ, ಏನ್ ಬೇಕಾದ್ರೂ ಮಾಡ್ತಾನೆ. ಅದೇ ನಮ್ಗೆ ಭಯ ಅಮ್ಮವ್ರೆ. ನಮ್ಮ ಮುಂದೆನೆ ಥ್ರೆಟನ್ ಮಾಡ್ದ. ಅಕ್ಷರನ್ ಕುತ್ತಿಗೆ ತಾಳಿ ಕಟ್ಟದ್ ನಾನೇ, ನನ್ನ ಬಿಟ್ಟು ಬೇರೆ ಯಾರೇ ತಾಳಿ ಕಟ್ಟಿದ್ರು ಅವನನ್ನ ಬಿದುವೆ ಮಾಡ್ಬಿಡ್ತೀನಿ ಅಂತ. ಆ ಮನೆಯಿಂದ ನನ್ನ ಮಗನ ಜೀವಕ್ಕೆ ಏನಾದ್ರೂ ಅಪಾಯ ಆಗುತ್ತೇನೋ ಅಂತ ನಮ್ಗೆ ತುಂಬಾ ಹೆದರಿಕೆ ಆಗ್ತಿದೆ ಭುವನೇಶ್ವರಿ ಅವರೇ. ಇದಕ್ಕೆಲ್ಲ ನೀವೇ ಏನಾದ್ರೂ ಪರಿಹಾರ ಕೊಡ್ಬೇಕು. ಅಮ್ಮವ್ರೆ, ನಮ್ಗೆ ಈ ಊರು ತುಂಬ ಹೊಸ್ತು. ನಮ್ಗಿಲ್ಲಿ ಯಾರು ಪರಿಚಯದವರಿಲ್ಲ. ನಮಗಿರೋ ಏಕೈಕ ಆಪದ್ ಬಾಂಧವರು ಅಂದರೆ ನೀವೇ ನಮ್ಮ ಮಗಳನ್ನ ಕಾಪಾಡಬೇಕು. ನೀವೇನು ಯೋಚನೆ ಮಾಡಬೇಡಿ,
ಈ ಭುವನೇಶ್ವರಿ ಇರೋವರೆಗೂ ಯಾರಿಗೂ ಏನೂ ಆಗಕ್ಕಿಲ್ಲ. ತಲೆ ಮ್ಯಾಕ್ ತಲೆ ಬಿದ್ರೂ ಸರಿ, ಶಶಾಂಕ್ ಜೊತೆ ಅಕ್ಷರನ್ ಮದ್ವೆ ನಡೆದೇ ನಡೀತದೆ. ಅಂದ್ರೆ ನಾಳೆನೇ ಮದುವೆ ಇದೆ, ಚೌಲ್ಟ್ರಿ ಸುತ್ತ ಸೆಕ್ಯೂರಿಟಿ ಕೊಡಿಸ್ತೀರಾ? ಅದರಿಂದ ಏನು ಪ್ರಯೋಜನ ಇಲ್ಲ. ಅವನು ಯಾವುದಕ್ಕೂ ಕೇರ್ ಮಾಡೋದಿಲ್ಲ. ಎಷ್ಟೊತ್ತಿಗಾಗಲೇ ಛತ್ರಕ್ಕೆ ಹೋಗಿ ಕೂತಿದ್ರು ಕೂತಿರ್ತಾನೆ. ಛತ್ರಕ್ಕೆ ಹೋದ್ರೆ ತಾನೇ ಸಮಸ್ಯೆ. ಹುಡುಗ ಹುಡುಗಿ ಛತ್ರಕ್ಕೆ ಹೋಗ್ದೇನೆ ಇದ್ರೆ ಅಂದ್ರೆ ನಾಳೆ ಅಕ್ಷರ ಶಶಾಂಕನ್ ಮದ್ವೆ ನಡೆದೇ ನಡೀತದೆ. ಆದ್ರೆ ನೀವು ಗೊತ್ತು ಮಾಡಿರೋ ಛತ್ರದಲ್ಲ, ನನ್ನ ಅಡ್ಡಿಯಾಗಿ. ಅಮ್ಮ ಅವರೇ, ನಿಮ್ಮನೆಲ್ಲ? ಹೌದು, ನನ್ನ ಅಟ್ಟಿ ಕಲ್ಲಿನ ಕ್ವಾಟೆ ಇದ್ದಂಗೆ. ಆ ಕ್ವಾಟೆ ಒಳಗಡೆ ಬರೋ ಧೈರ್ಯ ಯಾವ ಮಗನಿಗೂ ಇಲ್ಲ. ಗುರುಸ್ವಾಮಪ್ಪ, ನಾಳೆ ನಿಮ್ಮ ಹುಡುಗಿನ ತಯಾರಿ ಮಾಡ್ಕೊಂಡು ನಮ್ಮ ಅಟ್ಟಿಗೆ ಕರ್ಕೊಂಡು ಬರೋದು ಅಷ್ಟೇ ನಿಮ್ಮ ಕೆಲಸ. ನಿಮ್ಮ ಮಗಳಿಗೂ ಇವ್ರ ಮಗನಿಗೂ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು. ನೀವು ಹೇಳ್ತಿರೋದು ನಿಜನಾ? ಇದ್ರಾಗೆ ಯಾವ ಅನುಮಾನನೂ ಬೇಡ. ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ. ನಾಳೆ ನಿಮ್ಮ ಮಗಳು ಮದುವೆ ನಮ್ಮ ಅಟ್ಟಿಯಾಗಿ ನಡೆದೇ ನಡೀತದೆ. ಈ ಭುವನೇಶ್ವರಿ ಪ್ರಾಣ ಬಿಟ್ಬಿಡ್ತಾಳೆ.